ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಒಲ್ಲದ ಬಂದ ಭಾಗ 38. ಯುವರಾಜ್ ಕ್ಯಾಬಿನ್ನಿಂದ ಹೊರಬಂದ ತಕ್ಷಣ ವಿಕ್ರಮ್ ತನ್ನ ಕುರ್ಚಿಗೆ ಹೊರಗೆ ನಿಟ್ಟುಸಿರು ಬಿಟ್ಟನು. ನಕ್ಷತ್ರ ಯುವರಾಜನ ಫೈಲ್ನಲ್ಲಿ A+ ಎಂದು ಬರೆದು ಫೈಲನ್ನು ಕೆಳಗಿಟ್ಟಳು. ವಿಕ್ರಮ್ ಈಗ ನಿರಾಳವಾಗಿ ಅತ್ತಿಗೆ. ಯುವರಾಜ್ ಒಳಗೆ ಬರುವಾಗ ಸಖತ್ ಮಾಸಾಗಿ ಎಂಟ್ರಿ ಕೊಟ್ಟನು. ಅವನ ಕಣ್ಣಿನಲ್ಲಿದ್ದ ಬೆಂಕಿ ಸ್ವಲ್ಪ ಅಣ್ಣನಂತೆಯೇ ಇತ್ತು. ನಾನು ಬಹಳಷ್ಟು ನಿರೀಕ್ಷಿಸಿದ್ದೆ. ಪರವಾಗಿಲ್ಲ, ಈ ಪೋಸ್ಟಿಂಗಿಗೆ ಯುವರಾಜ್ ಅರ್ಹನೇ ಅಂದ. ನಕ್ಷತ್ರ ನೆಮ್ಮದಿಯಿಂದ, ಹೌದು ವಿಕ್ರಮ್ ಸರ್, ಯುವರಾಜ್ ಇವನು ಸುಮ್ಮನೆ ಅಲ್ಲ, ನಮಗೆ ಬಹಳ ದಿನಗಳಿಂದ ಬೇಕಾಗಿದ್ದ ಅಡ್ಮಿನಿಸ್ಟ್ರೇಟಿವ್ ಹೆಡ್ ಇವನೇ. ನೀವು ಕೇಳಿದ ಆ MBA ಪ್ರಶ್ನೆ, ಆಮೇಲೆ ಕ್ರೈಸಿಸ್ ಮ್ಯಾನೇಜ್ಮೆಂಟ್, ಅದೇ ಇವನ ರಿಯಲ್ ಟ್ಯಾಲೆಂಟನ್ನು ಬೆಳಕಿಗೆ ತಂದಿತ್ತು ಅಂದಾಗ ವಿಕ್ರಮ್ ನಗುತ್ತಾ, ಕರೆಕ್ಟ್ ಅತ್ತಿಗೆ. ಅಣ್ಣ ಯಾವಾಗಲೂ ವಿಕ್ರಮ್ ಒಬ್ಬ ಇಂಜಿನಿಯರ್ ಹತ್ತಿರ ಟೆಕ್ನಿಕಲ್ ಸ್ಕಿಲ್ ಮಾತ್ರ ನೋಡಬೇಡ, ಅವನು ಒಂದು ಸಮಸ್ಯೆಯನ್ನು ಹೇಗೆ ಡೀಲ್ ಮಾಡುತ್ತಾನೆಂದು ನೋಡು ಎಂದು ಹೇಳುತ್ತಾರೆ. ಸಬ್ ಕಾಂಟ್ರಾಕ್ಟರ್ ಮ್ಯಾಟರ್ನಲ್ಲಿ ಅವನು ಎಮೋಷನ್ ಆಗದೆ ರೂಟ್ ಕಾಸ್ ಅನಾಲಿಸಿಸ್ ಮಾಡಿ ಸಾಲ್ವ್ ಮಾಡಿದ್ದು ತುಂಬ ಪ್ರೊಫೆಷನಲ್ ಆಗಿತ್ತು ಎಂದು ಹೊಗಳುತ್ತಾ ಹೇಳಿದನು. ನಕ್ಷತ್ರ ಕೂಡ, ಅದೇ ಸರ್, ಇವನು ತನ್ನ MBA ಅನ್ನು ಒಂದು ಆಯುಧವಾಗಿ ನೋಡುತ್ತಿದ್ದಾನೆ. ನಿಮ್ಮ ಅಣ್ಣನ ಗುರಿ ತುಂಬ ದೊಡ್ಡದು. ಅದಕ್ಕೆ ನಮ್ಮ ಸಂಸ್ಥೆಯಲ್ಲಿ ಎಮೋಷನ್ಸ್ಗಿಂತ ಸ್ಟ್ರಕ್ಚರ್ಡ್ ಅಪ್ರೋಚ್ ಇರುವ ವ್ಯಕ್ತಿತ್ವದ ಅಗತ್ಯವಿದೆ. ಯುವರಾಜ್ ಒಂದು ಕಂಪ್ಲೀಟ್ ಪ್ಯಾಕೇಜ್ ಎಂದು ಕೈಗಳನ್ನು ಚಾಚಿ ಉತ್ಸಾಹದಿಂದ ಹೇಳಿದಳು. ವಿಕ್ರಮ್, ಓಕೆ, ಹಾಗಾದರೆ ಫೈನಲ್ ಡಿಸಿಷನ್ ಇದೆ. ಇವನನ್ನು ಕೈ ಬಿಡಬಾರದು. ಅಣ್ಣ ತಿರುಗಿ ಬರುವ ಮುನ್ನವೇ ಇವನನ್ನು ಸೆಲೆಕ್ಟ್ ಮಾಡಿ ಅವನಿಗೆ ತಕ್ಕ ಸಂಬಳ ಮಾತನಾಡಿ ಆಫರನ್ನು ಖಚಿತಪಡಿಸಬೇಕು. ಪ್ರತಿಭೆಗೆ ತಕ್ಕ ಗೌರವ ಕೊಡುವುದೇ ನಮ್ಮ ಕಂಪನಿಯ ಸ್ಟೈಲ್. ನಾನು ಈಗಲೇ ಅವನಿಗೆ ಫೋನ್ ಮಾಡಿ ಅಣ್ಣನ ಅಪ್ರೂವಲ್ ತೆಗೆದುಕೊಂಡು ಕೆಲಸವನ್ನು ಖಚಿತಪಡಿಸಲೇ ಎಂದು ಆಸಕ್ತಿಯಿಂದ ಕೇಳಿದನು. ನಕ್ಷತ್ರ ಕೂಡ ನಂಬಿಕೆಯಿಂದ, ಧಾರಾಳವಾಗಿ ವಿಕ್ರಮ್ ಸರ್, ಈ ನಿರ್ಧಾರವನ್ನು ನಿಮ್ಮ ಅಣ್ಣ ಖಂಡಿತ ಮೆಚ್ಚುತ್ತಾರೆ. ಯುವರಾಜ್ನನ್ನು ಬೇಗ ಬೋರ್ಡ್ಗೆ ತನ್ನಿ ಎಂದಳು. ವಿಕ್ರಮ್ ನೇಮಕಾತಿ ಆದೇಶವನ್ನು ಸಿದ್ಧಪಡಿಸಿ ಮತ್ತೆ ಯುವರಾಜ್ನನ್ನು ಕೋಣೆಯೊಳಗೆ ಕರೆದನು. ವಿಕ್ರಮ್ ವರ್ಮನ್ ಗ್ರೂಪ್ನ ಉಪಾಧ್ಯಕ್ಷ ಎಂಬ ಅಧಿಕಾರದಿಂದ ಮಾತನಾಡಿದನು. ಬನ್ನಿ ಯುವರಾಜ್, ಕುಳಿತುಕೊಳ್ಳಿ ಎಂದನು. ನಕ್ಷತ್ರ ಅಥರ್ವನ ಸ್ಥಾನದಲ್ಲಿ ನಿಂತು ಮಾತನಾಡಿದಳು. ಮಿಸ್ಟರ್ ಯುವರಾಜ್, ನಿಮ್ಮ ಇಂಟರ್ವ್ಯೂನಿಂದ ನಾವು ತುಂಬ ತೃಪ್ತರಾಗಿದ್ದೇವೆ. ನಿಮ್ಮ ಲೀಡರ್ಶಿಪ್ ಕ್ವಾಲಿಟಿ ಬಹಳ ಸ್ಪಷ್ಟವಾಗಿ ಕಂಡಿತು ಎಂದಳು. ವಿಕ್ರಮ್, ಯುವರಾಜ್, ನಾನು ವರ್ಮನ್ ಗ್ರೂಪ್ ಆಫ್ ಕಂಪನೀಸ್ನ ವೈಸ್ ಪ್ರೆಸಿಡೆಂಟ್ ಆಗಿ ನಿಮಗೆ ನಮ್ಮ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ವಿಭಾಗದ ಆಡಳಿತ ಮುಖ್ಯಸ್ಥ ಹುದ್ದೆಯನ್ನು ನೀಡುತ್ತಿದ್ದೇನೆ. ಇದು ನಿಮಗಿರುವ ಆಫರ್ ಲೆಟರ್. ಇದರಲ್ಲಿ ನಿಮ್ಮ ಸ್ಯಾಲರಿ ಪ್ಯಾಕೇಜ್ ಎಲ್ಲವೂ ಇದೆ ಎಂದು ಒಂದು ಕವರನ್ನು ನೀಡಿದನು. ಯುವರಾಜ್ ವಿನಯದಿಂದ ಕವರನ್ನು ಪಡೆದನು. ತುಂಬ ಧನ್ಯವಾದಗಳು ಸರ್, ನನ್ನ ಮೇಲೆ ನಂಬಿಕೆ ಇಟ್ಟಿದ್ದಕ್ಕೆ ಎಂದು ಸಣ್ಣ ನಗುವಿನೊಂದಿಗೆ ಹೇಳಿದನು. ಈ ನಂಬಿಕೆಯೇ ನಮಗೆ ಬೇಕಾಗಿರುವುದು ಯುವರಾಜ್. ನಿಮಗೆ ಒಂದು ಮುಖ್ಯವಾದ ವಿಷಯ, ನಮ್ಮ ಒಂದು ಪ್ರಮುಖ ಹೊಸ ಪ್ರಾಜೆಕ್ಟ್ ಹಿಂದೆ ಶುರುವಾಗುತ್ತಿದೆ. ಆದ್ದರಿಂದ ನೀವು ಈಗಲೇ ನಿಮ್ಮ ಜವಾಬ್ದಾರಿಗಳನ್ನು ವಹಿಸಿಕೊಳ್ಳಬಹುದೇ ಎಂದು ಆಸಕ್ತಿಯಿಂದ ಕೇಳಿದ ವಿಕ್ರಮ್. ಯುವರಾಜ್ ಯಾವುದೇ ಹಿಂಜರಿಕೆ ಇಲ್ಲದೆ, ಖಂಡಿತವಾಗಿಯೂ ಸರ್, ನಾನು ಈಗಲೇ ರೆಡಿ. ಈ ಅವಕಾಶಕ್ಕಾಗಿ ಮತ್ತೊಮ್ಮೆ ಧನ್ಯವಾದಗಳು ಎಂದನು. ತಕ್ಷಣ ವಿಕ್ರಮ್ ಮತ್ತು ನಕ್ಷತ್ರ ಯುವರಾಜ್ನನ್ನು ಅವನ ಕ್ಯಾಬಿನ್ಗೆ ಕರೆದೊಯ್ದರು. ವಿಕ್ರಮ್, ಈಗ ಅಭಿನಂದನೆಗಳು ಯುವರಾಜ್, ಇದೇ ನಿಮ್ಮ ಕ್ಯಾಬಿನ್. ಸಿಸ್ಟಮ್ ಆನ್ ಮಾಡಲಾಗಿದೆ. ಎಲ್ಲ ಫೈಲ್ಗಳು, ಹಳೆಯ ಡೇಟಾಬೇಸ್ ಎಲ್ಲವೂ ಇದರಲ್ಲೇ ಇರುತ್ತದೆ ಎಂದನು. ಯುವರಾಜ್ ಕುರ್ಚಿಯಲ್ಲಿ ಕುಳಿತ ತಕ್ಷಣ ಸಿಸ್ಟಮನ್ನು ಆಪರೇಟ್ ಮಾಡುತ್ತಾ, ಓಕೆ ಸರ್, ನಾನು ಮೊದಲು ಹಿಂದಿನ ಅಡ್ಮಿನಿಸ್ಟ್ರೇಟಿವ್ ಫ್ಲೋ ಹೇಗಿತ್ತು ಎಂದು ನೋಡುತ್ತೇನೆ ಎಂದನು. ಇಬ್ಬರೂ ಶಾಂತವಾಗಿ ನಿಂತಿದ್ದರು. ಅವರಿಬ್ಬರೂ ಅಥರ್ವನ ಬಳಿ ತರಬೇತಿ ಪಡೆಯುತ್ತಿರುವ ವಿದ್ಯಾರ್ಥಿಗಳಂತೆ ಇದ್ದರು. ಯುವರಾಜ್ ಸಿಸ್ಟಮ್ನಲ್ಲಿದ್ದ ಫೈಲ್ಗಳನ್ನು ವೇಗವಾಗಿ ಸ್ಕ್ರೋಲ್ ಮಾಡಿದನು. ಕೆಲವು ನಿಮಿಷಗಳ ನಂತರ ಅವನ ಮುಖ ಕೋಪದಿಂದ ಬಿಗಿಯಾಯಿತು. ವಿಕ್ರಮ್ನನ್ನು ನೋಡಿದ ಯುವರಾಜ್ ಕಠಿಣ ಧ್ವನಿಯಲ್ಲಿ, ಸರ್, ಮೇಡಮ್, ನಾನು ಇದನ್ನು ಸೌಮ್ಯವಾಗಿ ಹೇಳಲು ಸಾಧ್ಯವಿಲ್ಲ. ಈಗ ನಾನು ನೋಡಿದ್ದು ಇದು ಆಡಳಿತವೇ ಅಲ್ಲ, ಎಲ್ಲವೂ ಇನ್ಕಂಪ್ಲೀಟ್ ಡಾಕ್ಯುಮೆಂಟ್ಸ್. ಪ್ರೊಕ್ಯೂರ್ಮೆಂಟ್ ಆರ್ಡರ್ಸ್ ಗೊಂದಲಮಯವಾಗಿದೆ.
ಅನೇಕ ಬಿಲ್ಗಳು ಇನ್ನೂ ಅಪ್ರೂವಲ್ ಆಗಿಲ್ಲ ಎಂದನು. ವಿಕ್ರಮ್: ಹೌದು ಯುವರಾಜ್, ಅದಕ್ಕೆಂದೇ ನಿಮ್ಮನ್ನು ಬರಹೇಳಿದ್ದು ಎಂದನು. ಈ ಬಗ್ಗೆ ಅವರಿಬ್ಬರಿಗೂ ಹೆಚ್ಚಿಗೇನೂ ಗೊತ್ತಿರಲಿಲ್ಲ. ಯುವರಾಜ್ ದೃಢವಾದ ಆರೋಪವಾಗಿ ಹೇಳಿದನು. ಮಾಜಿ ಮ್ಯಾನೇಜರ್ ಆಶಿಕಾ ಮೇಡಮ್ ಈ ಕೆಲಸಕ್ಕೆ ಚೂರು ಕೂಡ ಕ್ವಾಲಿಫೈಡ್ ಆಗಿಲ್ಲ. ಇದು ಸೋಮಾರಿತನ ಮತ್ತು ಬೇಜವಾಬ್ದಾರಿಯ ಪರಮಾವಧಿ. ಒಂದು ಪ್ರಮುಖ ಪ್ರಾಜೆಕ್ಟ್ನ ಫೈನಲ್ ಎಕ್ಸ್ಪೆಂಡಿಚರ್ ರಿಪೋರ್ಟ್ ಮುಗಿಸಿಲ್ಲ. ಅವರು ಈ ಕಂಪನಿಯ ಟೈಮ್ ಮತ್ತು ಫೈನಾನ್ಸನ್ನು ಹಾಳು ಮಾಡಿದ್ದಾರೆ ಅಂದಾಗ ನಕ್ಷತ್ರ: ನಾವು ಕೆಲಸಕ್ಕೆ ಸೇರಿ ಕೇವಲ 15 ದಿನಗಳಾಗಿವೆ ಸರ್. ಅವರು ಈ ಕಂಪನಿಯ ಟೈಮ್ ಮತ್ತು ಫೈನಾನ್ಸನ್ನು ಹಾಳು ಮಾಡಿದ್ದಾರೆ ಅಂದಾಗ ನಕ್ಷತ್ರ: ನಾವು ಕೆಲಸಕ್ಕೆ ಸೇರಿ ಕೇವಲ 15 ದಿನಗಳಾಗಿವೆ ಸರ್. ಅವರು MD ಅವರ ಸೋದರತ್ತೆಯ ಮಗಳು ಎಂದಳು. ಕುಟುಂಬದ ಪ್ರೀತಿ ಒಂದು ಕಡೆ ಇರಲಿ ಮೇಡಮ್, ನನಗೆ ಒಂದು ವಿಷಯ ಅರ್ಥವಾಗುತ್ತಿಲ್ಲ. ಇದು ವರ್ಮನ್ ಗ್ರೂಪ್ ಆಫ್ ವೈಸ್ ಪ್ರೆಸಿಡೆಂಟ್ ಆಗಿ ವಿಕ್ರಮ್ ಸರ್ ಇದ್ದಾರೆ. ನೀವು ಮೇಡಮ್ ಒಬ್ಬ ಇಂಪಾರ್ಟೆಂಟ್ ಪಾರ್ಟ್ನರ್ ಆಗಿ ಇದನ್ನು ಯಾಕೆ ಸರಿಯಾಗಿ ಮಾನಿಟರ್ ಮಾಡಲಿಲ್ಲ ಎಂದು ಅವರು ಇಷ್ಟೊಂದು ಗೊಂದಲವನ್ನು ಗಮನಿಸದೆ ಹೇಗಿದ್ದರು? ಇದನ್ನು ಯಾಕೆ ಸರಿಯಾಗಿ ಮಾನಿಟರ್ ಮಾಡಲಿಲ್ಲ? MD ಅವರು ಇಷ್ಟೊಂದು ಗೊಂದಲವನ್ನು ಗಮನಿಸದೆ ಹೇಗಿದ್ದರು? ಇಷ್ಟು ದೊಡ್ಡ ಆಡಳಿತಾತ್ಮಕ ಲೋಪವಿರುವ ಕಂಪನಿ ಹೇಗೆ ಬೆಳೆಯಿತು? ಓನರ್ ಅರ್ಧದಷ್ಟು ಕೆಲಸಗಳನ್ನು ಮಾಡಿದ್ದರಿಂದ ತಾನೇ ಈ ಲಾಸ್ ಹೊರಗಡೆ ಗೊತ್ತಾಗದೆ ಉಳಿದಿದ್ದು ಅಂದ. ಅಂದರೆ ಯುವರಾಜ್ನ ಈ ತೀಕ್ಷ್ಣವಾದ ಪ್ರಶ್ನೆ ತಾನೊಬ್ಬ ಸಾಮಾನ್ಯ ಮ್ಯಾನೇಜರ್ ಅಲ್ಲ, ಓನರ್ನಂತೆ ಕಾಳಜಿ ವಹಿಸಿ ಯೋಚಿಸುವ ನಿರ್ವಾಹಕ ಎಂಬುದು ಸಾಬೀತುಪಡಿಸಿತು. ವಿಕ್ರಮ್ ತಲೆಯಾಡಿಸಿ: ನಿಮ್ಮ ಪ್ರಶ್ನೆ ತುಂಬ ವ್ಯಾಲಿಡ್ ಆಗಿದೆ ಯುವರಾಜ್. ಇನ್ಮುಂದೆ ಅದು ನಡೆಯುವುದಿಲ್ಲ. ಅದಕ್ಕಾಗಿಯೇ ನಾವು ನಿಮ್ಮನ್ನು ನಂಬಿ ಈ ಹುದ್ದೆಯಲ್ಲಿ ಕೂರಿಸಿದ್ದೇವೆ. ನೀವು ಜರಡಿ ಹಿಡಿದು ಈ ಸಿಸ್ಟಮನ್ನು 100ಕ್ಕೆ 100% ಕರೆಕ್ಟ್ ಮಾಡಬೇಕು ಅಂದ. ಯುವರಾಜ್ ದೃಢವಾಗಿ: ಡೆಫಿನೆಟ್ ಆಗಿ ಸರ್. ಇನ್ಮುಂದೆ ಒಂದು ಪೈಸೆ ಕೂಡ ವ್ಯರ್ಥವಾಗುವುದಿಲ್ಲ. ನನ್ನ ಮೊದಲ ಕೆಲಸ ಈ ಇಡೀ ಗೊಂದಲವನ್ನು ಸರಿಯಾಗಿ ಡಾಕ್ಯುಮೆಂಟ್ ಮಾಡಿ ಒಂದು ಸ್ಪಷ್ಟವಾದ ಸ್ಟ್ರಕ್ಚರನ್ನು ತರುವುದು. ನಾನು ಈಗಲೇ ಸ್ಟಾರ್ಟ್ ಮಾಡುತ್ತೇನೆ ಎಂದನು. ವಿಕ್ರಮ್ ಮತ್ತು ನಕ್ಷತ್ರ ತೃಪ್ತಿಯಿಂದ ಅವನನ್ನು ನೋಡಿ ಕ್ಯಾಬಿನ್ನಿಂದ ಹೊರಬಂದರು. ಯುವರಾಜ್ ತನ್ನ ಟೇಬಲ್ಗೆ ಹೊರಗೆ ಕುಳಿತು ಮಾಜಿ ಮ್ಯಾನೇಜರ್ ಯಾಶಿಕಾ ನಿರ್ವಹಿಸಿದ ಪ್ರಮುಖ ಪ್ರಾಜೆಕ್ಟ್ ಡಾಕ್ಯುಮೆಂಟ್ಗಳನ್ನು ಜರಡಿ ಹಿಡಿದು ಪರಿಶೀಲಿಸಿದ್ದನು. ಅವನ ಮುಖದಲ್ಲಿ ತೀವ್ರತೆ ಮತ್ತು ಬೇಸರ ಎರಡೂ ಬೆರೆತಿತ್ತು. ಸರಿಯಾಗಿ ಅದೇ ಸಮಯದಲ್ಲಿ ಅನಿರೀಕ್ಷಿತವಾಗಿ ಯಾಶಿಕಾ ಗಾಂಭೀರ್ಯದಿಂದ ಕ್ಯಾಬಿನ್ನೊಳಗೆ ಪ್ರವೇಶಿಸಿದಳು. ಅಥರ್ವ ಕಂಪನಿಯೊಳಗೆ ಬರಲೇಬಾರದು ಎಂದು ಸ್ಪಷ್ಟವಾಗಿ ಹೇಳಿದ್ದರೂ ಅವಳು ಅಥರ್ವ, ನಕ್ಷತ್ರ ಮತ್ತು ಅವರ ಕಾಂಟ್ರಾಕ್ಟ್ ಬಗ್ಗೆ ರಹಸ್ಯ ತಿಳಿದಿದ್ದರಿಂದ ಅದನ್ನು ಬಳಸಿ ಅಥರ್ವನನ್ನು ಬ್ಲಾಕ್ಮೇಲ್ ಮಾಡಿ ಈ ಕಂಪನಿಯ ಮ್ಯಾನೇಜರ್ ಆಗಿ ಮುಂದುವರಿಯಬಹುದು ಎಂಬ ಉದ್ದೇಶದಿಂದ ತನ್ನ ಹಳೆಯ ಅಧಿಕಾರವನ್ನು ತೋರಿಸಲು ಬಂದಿದ್ದಳು. ಒಳಬಂದ ಯಾಶಿಕಾ ಯುವರಾಜ್ ತನ್ನ ಕುರ್ಚಿಯಲ್ಲಿ ಕುಳಿತಿರುವುದನ್ನು ಕಂಡು ಆಘಾತದಿಂದ ದಂಗಾದಳು. ಧ್ವನಿಯಲ್ಲಿ ಸ್ಪಷ್ಟವಾದ ಅಧಿಕಾರ ಮತ್ತು ಗೊಂದಲದಿಂದ: ಹೇ, ವಾಟ್ ದಿ ಹೆಲ್? ನೀನು ಯಾರು? ಇಲ್ಲಿ ಏನು ಮಾಡ್ತಾ ಇದ್ದೀಯಾ? ಈ ಮ್ಯಾನೇಜಿಂಗ್ ಪೋಸ್ಟಿಂಗ್ ಸೀಟ್ ನನಗೆ ಸೇರಿತು. ನಿನಗೆ ಯಾರು ಪರ್ಮಿಷನ್ ಕೊಟ್ಟರು ಎಂದು ಕೇಳಿದಳು. ಯಾಶಿಕಾಳ ಧ್ವನಿ ಏರುತ್ತಿದ್ದಂತೆ ಯುವರಾಜ್ ನಿಧಾನವಾಗಿ ತಲೆ ಎತ್ತಿ ನೋಡಿದನು. ಅವನ ಮುಖದಲ್ಲಿ ಅಸಡ್ಡೆಯ ನಗುವಿತ್ತು. ಯುವರಾಜ್ ತುಂಬ ಕೂಲ್ ಆಗಿ: ಓಹ್ ಹಾಯ್, ನೀವು ನನ್ನನ್ನು ನೋಡಿ ಯಾಕೆ ಇಷ್ಟೊಂದು ಶಾಕ್ ಆಗುತ್ತಿದ್ದೀರಾ? ಸಾರಿ, ಬಟ್ ಈ ಜಾಗ ಫಾರ್ಮಲ್ ಆಗಿ ಮಾತನಾಡುವ ಜಾಗ. ಮೊದಲು ನೀವು ಯಾರು, ಏನು ವಿಷಯ ಅಂತ ಹೇಳಿ ಎಂದು ಅವಳನ್ನು ವ್ಯಂಗ್ಯದ ದೃಷ್ಟಿಯಿಂದ ಕೇಳಿದನು. ಯಾಶಿಕಾ ಅಧಿಕಾರದ ದರ್ಪದಿಂದ ಟೇಬಲನ್ನು ಜೋರಾಗಿ ತಟ್ಟಿ: ನಾನು ಈ ಕಂಪನಿಯ ಫಾರ್ಮರ್ ಅಂದರೆ ಮಾಜಿ ಮ್ಯಾನೇಜರ್ ಯಾಶಿಕಾ. ಅಷ್ಟೇ ಅಲ್ಲ, ನಾನು ಈ ಕಂಪನಿಯ MD ಅಥರ್ವನ ಸೋದರ ಮಾವನ ಮಗಳು. ನನ್ನ ಜಾಗದಲ್ಲಿ ಕುಳಿತಿರುವ ನಿನಗೆ ಚೂರು ಮರ್ಯಾದೆ ಇಲ್ಲ. ಈಗ ನೀನು ಎದ್ದು ನಿಲ್ಲು. ಗೆಟ್ ಔಟ್ ಆಫ್ ಮೈ ಕ್ಯಾಬಿನ್ ಎಂದು ಕಿರುಚಿದಳು. ಸಂಬಂಧವನ್ನು ಹೇಳಿದ್ದು ಯುವರಾಜ್ಗೆ ನಗು ತರಿಸಿತು. ಅವನು ತನ್ನ ಕುರ್ಚಿಯನ್ನು ತಿರುಗಿಸಿ ಅವಳ ಸಮೀಪಕ್ಕೆ ಬಂದನು. ಅವನ ಕಣ್ಣುಗಳನ್ನು ದಿಟ್ಟಿಸಿ ನೋಡಿದ ತಕ್ಷಣ ಯಾಶಿಕಾಗೆ ಕಾಂಚೀಪುರಂನ ಕಾರ್ ಗ್ಲಾಸ್ ಒಡೆದ ಘಟನೆ ನೆನಪಿಗೆ ಬಂತು. ಅವಳ ಮೈ ಜುಮ್ ಎಂದಿತು.
ಯಾಶಿಕಾ ಇದ್ದಕ್ಕಿದ್ದಂತೆ ಹಳೆಯ ಕೋಪ ಮತ್ತು ಭಯ ಬೆರೆತ ಧ್ವನಿಯಲ್ಲಿ, ಏ ನೀನು ನೀನು ಆ ಹುಚ್ಚ ಕಾಂಚೀಪುರಂನಲ್ಲಿ ನನ್ನ ಜೊತೆ ಜಗಳವಾಡಿದವನು ತಾನೆ? ನಿನ್ನ ಕಾರಿನ ಗ್ಲಾಸನ್ನು ನಾನು ಹೊಡೆದಾಗ ಎಂದು ಸಣ್ಣ ಅನುಮಾನ ಬೆರೆತ ಆಘಾತದಲ್ಲಿ ಬೆರಳು ತೋರಿ ಕೇಳಿದಳು. ಯುವರಾಜ್ ನಗುತ್ತಲೇ ಅವಳ ಕೈಗಳನ್ನು ಹಿಡಿದು ಅವಳ ಬೆನ್ನಿನ ಹಿಂದಕ್ಕೆ ತಿರುಚಿ ಒತ್ತಿ ಹಿಡಿದುಕೊಂಡನು. ಅವನ ಹಿಡಿತ ಭದ್ರವಾಗಿತ್ತು ಮತ್ತು ಅವಳಿಗೆ ನೋವನ್ನುಂಟು ಮಾಡುತ್ತಿತ್ತು. ಹೌದು, ನಾನೇ ಆ ವ್ಯಕ್ತಿ. ಈಗ ಹೇಳು, ಮರ್ಯಾದೆ ಇಲ್ಲದೆ ಮಾತನಾಡುವ ನೀನು ಯಾರು? ನಿನ್ನನ್ನು ನೋಡಿದರೆ ನನಗೆ ಬೇರೊಂದು ವಿಷಯವೇ ನೆನಪಿಗೆ ಬರುತ್ತಿದೆ. ಓ, ನೀನೇ ಆ ಮೆಂಟಲ್ ಆಸ್ಪತ್ರೆಗೆ ಹೋಗಬೇಕಾದ ಹುಚ್ಚಿ ತಾನೇ? ನೀನು ಇಲ್ಲಿಗೆ ಯಾಕೆ ಬಂದಿದ್ದೀಯಾ? 1 ವಾರದ ಹಿಂದೆಯೇ ನಿನ್ನನ್ನು ಫೈರ್ ಅಂದರೆ ಕೆಲಸದಿಂದ ತೆಗೆಯುವುದು ಮಾಡಿದ್ದಾರೆ ಅಂತ ಕೇಳ್ಪಟ್ಟೆ. ಇವತ್ತು ಯಾಕೆ ಕಂಪನಿಯೊಳಗೆ ಬಂದಿದ್ದೀಯಾ ಎಂದು ವ್ಯಂಗ್ಯದೊಂದಿಗೆ ಅಧಿಕಾರವನ್ನು ಉಬ್ಬೇರಿಸಿ ಕೇಳಿದನು. ಕಷ್ಟಪಟ್ಟು ಹಿಂತಿರುಗಿ ಅವನ ಮುಖವನ್ನು ನೋಡುತ್ತಲೇ ಯಾಶಿಕಾ ನೋವಿನಲ್ಲಿ ಕೈಗಳನ್ನು ಬಿಡಿಸಿಕೊಳ್ಳಲು ಪ್ರಯತ್ನಿಸಿದಳು. ಅವಳ ದರ್ಪ ಮುರಿಯಿತು, ಧ್ವನಿ ನಡುಗಿತು. ಏನು ಮಾಡ್ತಾ ಇದೀಯಾ? ಬಿಡು ನನ್ನ ಕೈಯನ್ನು. ಐ ವಿಲ್ ಕಾಲ್ ದಿ ಸೆಕ್ಯೂರಿಟಿ. ನಾನು ಇನ್ನು ಈ ಇಂಟರ್ನಲ್ ಎಂದು ಸೊಕ್ಕು ಬೆರೆತ ಅಧಿಕಾರದಿಂದ ಹೇಳಿದಳು ಯಾಶಿಕಾ. ಯುವರಾಜ್ ತನ್ನ ಹಿಡಿತವನ್ನು ಇನ್ನಷ್ಟು ಬಿಗಿಗೊಳಿಸಿ ತಮಾಷೆಯಾಗಿ ನಕ್ಕನು. ಓ, ಲೂಸ್ ಮ್ಯಾನೇಜರ್ ಕಮ್ ಮಾವನ ಮಗಳೇ, ನಿನ್ನ ಮ್ಯಾನೇಜ್ಮೆಂಟ್ ಸ್ಕಿಲ್ ಅನ್ನು ತಾನೇ ನಾನು ಈಗ ಕಂಪ್ಯೂಟರ್ನಲ್ಲಿ ನೋಡಿ ಬೇಸರಪಟ್ಟುಕೊಳ್ಳುತ್ತಿರುವುದು. ನಿನ್ನ ಆ ಇಂಟರ್ನಲ್ ಪಾರ್ಟ್ ಹೇಗಿತ್ತು ಗೊತ್ತಾ? ಎಲ್ಲವೂ ಟೋಟಲ್ ಮಿಸ್. ಅದಕ್ಕಾಗಿಯೇ ಅಥರ್ವ ನಿನ್ನನ್ನು ಕರೆದು ಇನ್ನು ಕಂಪನಿಯೊಳಗೆ ಬರಲೇಬಾರದು ಎಂದು ಹೇಳಿ ಟರ್ಮಿನೇಟ್ ಮಾಡಿದ್ರು ಅಂತ ಕೇಳ್ಪಟ್ಟೆ. ಅದನ್ನು ಮೀರಿ ಬಂದಿದ್ದೀಯಾ ಎಂದು ಹಲ್ಲು ಕಡಿಯುತ್ತಾ ವ್ಯಂಗ್ಯದ ನಗುವಿನೊಂದಿಗೆ ಕೇಳಿದನು. ಯಾಶಿಕಾಗೆ ಅವಮಾನ ಹೆಚ್ಚಾಗಿ ನೋವನ್ನು ಸಹಿಸಲಾಗದೆ ಕಿರುಚಿದಳು. ಡೋಂಟ್ ಟಚ್ ಮೀ. ನನ್ನ ಸೋದರ ಮಾವನ ಮಗನಾಗಿದ್ದರಿಂದಲೇ ಅಥರ್ವ ನನ್ನನ್ನು ಇಷ್ಟು ದಿನ ಟಾಲರೇಟ್ ಮಾಡಿದ್ದು. ನಿನ್ನದು ಒಂದು ಸಾಧಾರಣ ಮ್ಯಾನೇಜರ್ ಲೆವೆಲ್ ಅಷ್ಟೇ ಎಂದು ಹಲ್ಲು ಕಡಿಯುತ್ತಾ ಕೂಗಿ ಹೇಳಿದಳು ಯಾಶಿಕಾ. ಯುವರಾಜ್ ಅವಳ ಕಿರುಚಾಟಕ್ಕೆ ಕಿವಿಗೊಡದೆ ಅವಳ ಬಗ್ಗೆ ತೀವ್ರವಾಗಿ ಹೇಳಿದನು. ಮಿಸ್ ಯಾಶಿಕಾ, ನೀನು ನಿನ್ನ ಪರ್ಸನಲ್ ಲೈಫ್ನಲ್ಲಿ ಎಷ್ಟು ಇರ್ರೆಸ್ಪಾನ್ಸಿಬಲ್ ಆಗಿದ್ದೀಯೋ ಅಷ್ಟೇ ನಿನ್ನ ಆಫೀಸ್ ಅಡ್ಮಿನಿಸ್ಟ್ರೇಷನ್ನಲ್ಲೂ ಇದ್ದೀಯಾ? ನಿನ್ನ ಸೋಮಾರಿತನ ಈಗ ನನ್ನ ಸಿಸ್ಟಮ್ನಲ್ಲಿ ಪ್ರಾಜೆಕ್ಟ್ ಲಾಸ್ ಆಗಿ ಕಾಣುತ್ತಿದೆ. ನಾನೇ ಈಗ ಈ ಕಂಪನಿಯ ಆಡಳಿತ ಮುಖ್ಯಸ್ಥ. ನಿನ್ನ ಈಗೋಗೆ ಈ ಜಾಗದಲ್ಲಿ ಕೆಲಸವಿಲ್ಲ. ಈ ರೂಮ್ನಲ್ಲಿರುವ ಪ್ರತಿಯೊಂದು ಫೈಲ್ ಕೂಡ ನೀನೊಬ್ಬ ವೇಸ್ಟ್ ಮ್ಯಾನೇಜರ್ ಅಂತ ಹೇಳುತ್ತಿದೆ ಎಂದು ಹಲ್ಲು ಕಡಿಯುತ್ತಾ ಕೋಪದಿಂದಲೇ ಹೇಳಿದವನು ಅವಳ ಕೈಯನ್ನು ಕೊಡವಿ ಬಿಟ್ಟನು. ಅವಳು ನೋವಿನಿಂದ ಹಿಂದಕ್ಕೆ ಸರಿದಳು. ಅವಮಾನದಿಂದ ಮುಖ ಕೆಂಪಾಗಿ ವೇಗವಾಗಿ ಉಸಿರಾಡಿದಳು. ವೇಟ್ ಅಂಡ್ ಸಿ. ನಾನು ಅಥರ್ವನ ಹತ್ತಿರ ಮಾತನಾಡುತ್ತೇನೆ. ನೀನು ನನ್ನ ಪರ್ಸನಲ್ ಮ್ಯಾಟರ್ನಲ್ಲಿ ತಲೆ ಹಾಕುತ್ತೀಯಾ ಎಂದು ಮೂಗು ಕೆಂಪಗಾಗಿಸಿಕೊಂಡು ಅಧಿಕಾರದಿಂದ ಮತ್ತೆ ಅವಳು ಅವನನ್ನು ಎಚ್ಚರಿಸಿದಳು. ಯುವರಾಜ್ ಟೇಬಲ್ಗೆ ಹೊರಗಿ ಅವಳನ್ನು ದಿಟ್ಟಿಸಿ ನೋಡಿದನು. ನೀವು ಕ್ಲಿಯರ್ ಆಗಿ ಒಂದು ವಿಷಯವನ್ನು ಅರ್ಥ ಮಾಡಿಕೊಳ್ಳಿ. ನೀವು ಆ ಹುಚ್ಚಿ ಮ್ಯಾಟರ್ನಲ್ಲಿ ನನ್ನ ಕಾರಿನ ಗ್ಲಾಸ್ ಹೊಡೆದದ್ದು ನನ್ನ ಪರ್ಸನಲ್ ಲಾಸ್. ಆದರೆ ನೀವು ಮ್ಯಾನೇಜರ್ ಆಗಿದ್ದುಕೊಂಡು ಕಂಪನಿಗೆ ಉಂಟು ಮಾಡಿದ ಗೊಂದಲ ಒಂದು ದೊಡ್ಡ ಕಂಪನಿಯ ಲಾಸ್. ಆ ಲಾಸ್ ಮತ್ತು ಈ ಲಾಸ್ ಎರಡಕ್ಕೂ ನಾನು ಖಂಡಿತ ಫೈನ್ ವಸೂಲಿ ಮಾಡುತ್ತೇನೆ. ಈಗಲೇ ನೀವು ಈ ಜಾಗ ಬಿಟ್ಟು ಹೊರಡದಿದ್ದರೆ ನಾನು ಸೆಕ್ಯೂರಿಟಿಯನ್ನು ಕರೆದು ಕಂಪನಿಯೊಳಗೆ ಪ್ರವೇಶಿಸಬಾರದು ಎಂದು ಹೇಳಿದ್ದ ಅಥರ್ವನ ಆರ್ಡರನ್ನು ಮೀರಿದ್ದಕ್ಕಾಗಿ ನಿನ್ನನ್ನು ಹೊರಗಟ್ಟುತ್ತೇನೆ. ನೌ ಗೆಟ್ ಲಾಸ್ಟ್ ಅಂದ. ಯುವರಾಜ್ನ ಸ್ಪಷ್ಟವಾದ ಅಧಿಕಾರ ಮತ್ತು ಬೆದರಿಕೆಯಿಂದ ಯಾಶಿಕಾ ಸಂಪೂರ್ಣವಾಗಿ ಕಂಗೆಟ್ಟಳು. ಅವಳು ಕೋಪ ಮತ್ತು ಅವಮಾನದಿಂದ ಹಿಂತಿರುಗಿ ನೋಡದೆ ಕ್ಯಾಬಿನ್ನಿಂದ ವೇಗವಾಗಿ ಹೊರನಡೆದಳು. ಯಾಶಿಕಾ ಒಳಗೆ ಬರುವಾಗ CCTVಯಲ್ಲಿ ಗಮನಿಸಿ ಅವಳು ಕ್ಯಾಬಿನ್ಗೆ ನುಗ್ಗಿದ ತಕ್ಷಣ ಅವಳು ಯುವರಾಜ್ ಬಳಿ ಸಮಸ್ಯೆ ಮಾಡುತ್ತಾಳೆಂದು ಹೆದರಿ ವಿಕ್ರಮ್ ಮತ್ತು ನಕ್ಷತ್ರ ಇಬ್ಬರೂ ಅವಸರದಿಂದ ಬಂದಿದ್ದರು.
ಆದರೆ ಯುವರಾಜ್ ಅವಳನ್ನು ಧೈರ್ಯದಿಂದ ನಿಭಾಯಿಸುತ್ತಿರುವ ಸದ್ದು ಕೇಳಿ ಇಬ್ಬರೂ ಶಾಂತವಾಗಿ ಹೊರಗೆ ನಿಂತು ಒಳಗೆ ನಡೆಯುತ್ತಿರುವುದನ್ನು ಕೇಳಿಸಿಕೊಳ್ಳುತ್ತಿದ್ದರು. ಈಗ ಅವಳು ಹೊರಬಂದ ತಕ್ಷಣ ಕೋಪದಲ್ಲಿ ಹೋಗುತ್ತಿದ್ದರಿಂದ ಅವಳು ತನ್ನ ಎಡಭಾಗದಲ್ಲಿ ಗೋಡೆಗೆ ಹೊರಗೆ ನಿಂತಿದ್ದ ನಕ್ಷತ್ರ ಮತ್ತು ವಿಕ್ರಮ್ ಇಬ್ಬರನ್ನು ನೋಡದೆ ನೇರವಾಗಿ ಅಲ್ಲಿಂದ ಸ್ವಲ್ಪ ದೂರ ಬಲಭಾಗಕ್ಕೆ ಹೋಗಿ ಲಿಫ್ಟ್ನೊಳಗೆ ಪ್ರವೇಶಿಸಿ ಕೆಳಗೆ ಹೋಗಿಬಿಟ್ಟಳು. ಯಾಶಿಕಾ ಅವಮಾನ ಮತ್ತು ಕೋಪದಿಂದ ಕೋಣೆಯಿಂದ ಹೊರಬಂದ ತಕ್ಷಣ ಬಾಗಿಲಲ್ಲಿ ನಿಂತು ಎಲ್ಲವನ್ನೂ ಗಮನಿಸುತ್ತಿದ್ದ ವಿಕ್ರಮ್ ಮತ್ತು ನಕ್ಷತ್ರ ವೇಗವಾಗಿ ಒಳಗೆ ಪ್ರವೇಶಿಸಿದರು. ವಿಕ್ರಮ್ ಶಾಂತನಾಗಲು ಪ್ರಯತ್ನಿಸುತ್ತಿದ್ದನು. ನಕ್ಷತ್ರಳ ಮುಖದಲ್ಲಿ ಒಂದು ರೀತಿಯ ಶಾಂತತೆ ಇತ್ತು. ಯುವರಾಜ್, ನಿಮ್ಮ ಡೀಲಿಂಗ್ ತುಂಬ ಸ್ಟ್ರಾಂಗ್ ಆಗಿತ್ತು. ಯಾಶಿಕಾ ಇನ್ಮುಂದೆ ಕಂಪನಿಯ ಕಡೆಗೆ ಬರೋದೇ ಇಲ್ಲ. ಅಣ್ಣ ಒಂದು ವಾರದ ಹಿಂದೆಯೇ ಅವರನ್ನು ಫಾರ್ಮಲ್ ಆಗಿ ಡಿಸ್ಮಿಸ್ ಮಾಡಿದ್ದರು ಅಂದ ವಿಕ್ರಮ್ ಇದೇ ಮೊದಲ ಬಾರಿಗೆ ಅಣ್ಣ ಎಂಬ ಪದವನ್ನು ಬಳಸಿದ್ದನು. ಯುವರಾಜ್ ತನ್ನ ಕುರ್ಚಿಯಲ್ಲಿ ಕುಳಿತು ಭುಜ ಹಾರಿಸಿದನು. ಓಕೆ ಸರ್, ಅವರು ಹೊರಗೆ ಹೋಗಬೇಕಾದವರೇ ಹೋಗಿದ್ದಾರೆ. ಆದರೆ ನಾನು ಈಗ ನಿಮ್ಮ ಹತ್ತಿರ ಮಾತನಾಡಬೇಕು ಅಂದುಕೊಂಡಿದ್ದೆ. ನಾನು ನೋಡಿದ್ದು ಕೇವಲ ಮ್ಯಾನೇಜ್ಮೆಂಟ್ ಕೊರತೆ ಅಲ್ಲ, ಇದು ಸಂಪೂರ್ಣ ಆಡಳಿತಾತ್ಮಕ ವೈಫಲ್ಯ ಎಂದು ಯುವರಾಜ್ ಮೇಜಿನ ಕಡೆಗೆ ವಾಲಿ ನೇರವಾಗಿ ಪ್ರಶ್ನಿಸಿದನು. ನಕ್ಷತ್ರ ಮತ್ತು ವಿಕ್ರಮ್ ಇಬ್ಬರು ಆಘಾತದಿಂದ ನೋಡಿದರು. ಅವರ ಮನಸ್ಥಿತಿಯನ್ನು ಗಮನಿಸಿದ ಅವನು ಮತ್ತೆ ಮಾತನಾಡಲು ಪ್ರಾರಂಭಿಸಿದನು. ಸರ್, ಮೇಡಮ್, ನಾನು ತುಂಬ ಸ್ಟ್ರೈಟ್ ಫಾರ್ವರ್ಡ್ ಆಗಿ ಮಾತನಾಡುತ್ತಿದ್ದೇನೆ. ವರ್ಮನ್ ಗ್ರೂಪ್ನಂತಹ ದೊಡ್ಡ ಕಂಪನಿಯಲ್ಲಿ ಇಷ್ಟು ದೊಡ್ಡ ಗೊಂದಲ ಹೇಗೆ ಅನ್ನೋಟಿಸ್ ಆಯಿತು? ಒಬ್ಬ ವೈಸ್ ಪ್ರೆಸಿಡೆಂಟ್ ವಿಕ್ರಮ್ ಮತ್ತು MDಯ ದಕ್ಷ PA ನಕ್ಷತ್ರ ಇರುವಾಗ ಈ ಮಟ್ಟದ ಆರ್ಥಿಕ ಅವ್ಯವಸ್ಥೆ ಮತ್ತು ನಷ್ಟ ಹೇಗೆ ನಡೆಯುತ್ತದೆ? ಓನರ್ ಮಧ್ಯೆ ಪ್ರವೇಶಿಸಿ ಅರ್ಧದಷ್ಟು ಕೆಲಸಗಳನ್ನು ಮಾಡಿದ್ದರಿಂದ ತಾನೇ ಈ ನಷ್ಟ ಹೊರಗೆ ತಿಳಿಯದೆ ಉಳಿದಿದ್ದು ಎಂದ. ಯುವರಾಜ್ನ ಪ್ರಶ್ನೆಯು ಅವರ ಪ್ರಸ್ತುತ ಅಧಿಕಾರ ಮತ್ತು ಜವಾಬ್ದಾರಿಗಳನ್ನು ತೀಕ್ಷ್ಣವಾಗಿ ಬೆಟ್ಟು ಮಾಡಿ ತೋರಿಸಿತು. ವಿಕ್ರಮ್ ಮತ್ತು ನಕ್ಷತ್ರ ಒಬ್ಬರಿಗೊಬ್ಬರು ಮುಖ ನೋಡಿಕೊಂಡರು. ವಿಕ್ರಮ್ ದೀರ್ಘವಾಗಿ ಉಸಿರೆಳೆದುಕೊಂಡು ನಿಧಾನವಾಗಿ ಮಾತನಾಡಲು ಪ್ರಾರಂಭಿಸಿದನು. ನಿಮ್ಮ ಪ್ರಶ್ನೆ 100ಕ್ಕೆ 100 ನ್ಯಾಯಸಮ್ಮತವಾಗಿದೆ ಯುವರಾಜ್. ಆದರೆ ಇದರಲ್ಲಿ ಒಂದು ಹಿನ್ನೆಲೆ ಇದೆ. ನಾನು ಮತ್ತು ಅತ್ತಿಗೆ ಈ ಜವಾಬ್ದಾರಿಗೆ ಬಂದು ಕೇವಲ 15 ದಿನಗಳಾಗಿವೆ. ನಾನು ವೈಸ್ ಪ್ರೆಸಿಡೆಂಟ್ ಆಗಿ ಅಧಿಕಾರ ವಹಿಸಿಕೊಂಡು 15 ದಿನಗಳು ಮಾತ್ರ ಆಗಿವೆ. ಅಲ್ಲಿಯವರೆಗೂ ನಾನು ಈ ರೀತಿಯ ದೊಡ್ಡ ಆಡಳಿತಾತ್ಮಕ ವ್ಯವಹಾರಗಳಲ್ಲಿ ತೊಡಗಿಸಿಕೊಂಡಿರಲಿಲ್ಲ ಎಂದನು. ನಕ್ಷತ್ರ ತನ್ನ ಕಡೆಯಿಂದ ತಾಳ್ಮೆಯಿಂದ ವಿವರಿಸಿದಳು. ಹೌದು ಯುವರಾಜ್, ನಾನು PA ಪೋಸ್ಟಿಂಗ್ನಲ್ಲಿ ಬಂದು 15 ದಿನಗಳಾಗಿವೆ. ಅದಕ್ಕೂ ಮೊದಲು ನಾನು ರಿಸೆಪ್ಷನ್ನಲ್ಲಿದ್ದೆ. ಯಾಶಿಕಾಳ ಕೆಲಸಗಳು ಅಥರ್ವ ಅವರ ಫ್ಯಾಮಿಲಿ ರಿಲೇಷನ್ಗಾಗಿ ಮಾಡಿದ್ದವು. ಆ ಗೊಂದಲಗಳು ನನಗೆ ತಿಳಿದಿಲ್ಲ. ಅವರು 1 ವಾರದ ಹಿಂದೆಯೇ ನಿರ್ಧಾರ ತೆಗೆದುಕೊಂಡು ಅವರನ್ನು ಹೊರಗೆ ಕಳುಹಿಸಿದರು ಎಂದಳು. ವಿಕ್ರಮ್ ಅಥರ್ವನನ್ನು ಅಣ್ಣ ಎಂದು ಮತ್ತು ನಕ್ಷತ್ರಳನ್ನು ಅತ್ತಿಗೆ ಎಂದು ಸಂಬಂಧದೊಂದಿಗೆ ಕರೆದದ್ದನ್ನು ಗಮನಿಸಿದರೂ ಯುವರಾಜ್ ಅದರ ಬಗ್ಗೆ ಯಾವುದೇ ಪ್ರಶ್ನೆ ಕೇಳಲಿಲ್ಲ. ಅವನ ಪ್ರಶ್ನೆಗಳು ಸಂಪೂರ್ಣವಾಗಿ ಕೆಲಸದ ಬಗ್ಗೆ ಮಾತ್ರ ಇದ್ದವು. ಯುವರಾಜ್ ಸ್ವಲ್ಪ ನಿಧಾನಿಸಿ ತಲೆ ಆಡಿಸಿದನು. ಅವರ ಹೊಸ ಜವಾಬ್ದಾರಿಯು ಅವನಿಗೆ ಒಂದು ಸಮರ್ಥನೆಯನ್ನು ನೀಡಿತು. ಓಕೆ, ಈಗ ನನಗೆ ಅರ್ಥವಾಗುತ್ತಿದೆ. ಹೊಸ ಆಡಳಿತವು ಈ ಪರಿಸ್ಥಿತಿಯನ್ನು ಸರಿಪಡಿಸಲು ಬಂದಿದೆ. ನೀವಿಬ್ಬರೂ ನಿಮ್ಮ ಹೊಸ ಜವಾಬ್ದಾರಿಗೆ ಬಂದ ತಕ್ಷಣ ಸುಧಾರಣೆಗಾಗಿ ನನ್ನನ್ನು ಒಬ್ಬ ರಿಫಾರ್ಮೇಷನ್ ಗೈಯನ್ನು ಹುಡುಕಿ ತಂದಿದ್ದೀರಾ. ನಾನು ಈಗ ನಿಮ್ಮ ಹೊಸ ಮ್ಯಾನೇಜ್ಮೆಂಟ್ ಸಿಸ್ಟಮ್ನಲ್ಲಿ ಒಂದು ಇನ್ಸ್ಟಾಲ್ಮೆಂಟ್ ಇದ್ದ ಹಾಗೆ ಅಂತ ಹುಬ್ಬೇರಿಸಿ ಅವನು ಕೇಳಿದನು. ವಿಕ್ರಮ್ ತೃಪ್ತಿಯಿಂದ ಅದೇ ಯುವರಾಜ್, ನೀವು ಒಬ್ಬ ಫಿಕ್ಸರ್. ನಮ್ಮ ಈ ವೀಕ್ ಪಾಯಿಂಟನ್ನು ಸರಿಪಡಿಸಲು ನಾವು ನಿಮ್ಮನ್ನು ಸೆಲೆಕ್ಟ್ ಮಾಡಿದ್ದು. ನೀವು ಯಾಶಿಕಾಳನ್ನು ನಿಭಾಯಿಸಿದ ರೀತಿ ನಿಮ್ಮ ಬಲವಾದ ವ್ಯಕ್ತಿತ್ವವನ್ನು ತೋರಿಸುತ್ತದೆ. ನಮಗೆ ಈಗ ಕೆಲಸದಲ್ಲೂ ಅದೇ ಕಟ್ಟುನಿಟ್ಟು ಬೇಕು ಅಂದಾಗ ಯುವರಾಜ್, ಸಂತೋಷ. ಇನ್ಮುಂದೆ ಈ ರೀತಿಯ ಯಾವುದೇ ಲೂಸ್ ಎಂಡ್ಸ್ ಇರುವುದಿಲ್ಲ. ನಾನು ಈಗಲೇ ನಿಮಗಾಗಿ ಆಕ್ಷನ್ ಪ್ಲ್ಯಾನ್ ತಯಾರಿಸಲು ಪ್ರಾರಂಭಿಸುತ್ತೇನೆ. ಫೈನಾನ್ಸ್ ಆಡಿಟ್ ಜೊತೆಗೆ ಈಗಲೇ ನನ್ನ ಕೆಲಸ ಪ್ರಾರಂಭವಾಗುತ್ತದೆ. ನಿಮ್ಮ ಹೊಸ ಆಡಳಿತದ ಅಡಿಯಲ್ಲಿ ಈ ಅವ್ಯವಸ್ಥೆಗೆ ನಾನು ಅಂತ್ಯ ಹಾಡುತ್ತೇನೆ ಎಂದು ದೃಢವಾಗಿ ಹೇಳಿದನು.
ವಿಕ್ರಮ್ ಕೂಡ ದೃಢವಾಗಿ, ಅದೇ ನಮಗೆ ಬೇಕಾಗಿರುವುದು. ನಿಮ್ಮ ನಿರ್ಧಾರಗಳಿಗೆ ನನ್ನ ಸಂಪೂರ್ಣ ಬೆಂಬಲವಿರುತ್ತದೆ ಎಂದನು. ವಿಕ್ರಮ್ ಮತ್ತು ನಕ್ಷತ್ರ ತೃಪ್ತಿಯಿಂದ ಅವನನ್ನು ನೋಡಿ ಕೋಣೆಯಿಂದ ಹೊರಬಂದರು. ಯುವರಾಜ್ ತಕ್ಷಣ ತನ್ನ ಕಂಪ್ಯೂಟರ್ ಮುಂದೆ ಕುಳಿತು ಆಡಿಟ್ ಕೆಲಸವನ್ನು ಪ್ರಾರಂಭಿಸಿದನು. ಕನ್ಸ್ಟ್ರಕ್ಷನ್ ಅಸೋಸಿಯೇಷನ್ ಮೀಟಿಂಗಿಗೆ ಸಮಯವಾಗಿದ್ದರಿಂದ ವಿಕ್ರಮ್ ಮತ್ತು ನಕ್ಷತ್ರ ಇಬ್ಬರೂ ಅಲ್ಲಿಂದ ಹೊರಟರು. ಗುಣಾಲ್ ಅವರಿಗಾಗಿ ಕಾರನ್ನು ಚಲಾಯಿಸಿದನು. ಭದ್ರತೆಗಾಗಿ 2 ಕಾರುಗಳು ಮುಂದೆ ಮತ್ತು ಹಿಂದೆ ಹೋದವು. ಕಾರಿನಲ್ಲಿ ಹೋಗುತ್ತಿರುವಾಗ ಅಥರ್ವ ಫ್ಲೈಟ್ನಿಂದ ಇಳಿದಿರಬಹುದು ಎಂಬ ಭರವಸೆಯಿಂದ ವಿಕ್ರಮ್ ಅವನಿಗೆ ಫೋನ್ ಮಾಡಿದನು. ಫೋನ್ ರಿಂಗ್ ಆಗಿ ಕಟ್ ಆಯಿತು. ಆದರೂ ವಿಕ್ರಮ್ ಪದೇ ಪದೇ ಪ್ರಯತ್ನಿಸುತ್ತಲೇ ಇದ್ದನು. ದೆಹಲಿ ವಿಮಾನ ನಿಲ್ದಾಣದಿಂದ ಹೊರಬಂದ ಅಥರ್ವ ನವದೆಹಲಿ ಕಚೇರಿಗೆ ಸೇರಿದ. ಅವನಿಗಾಗಿ ಕಾಯುತ್ತಿದ್ದ ಮರ್ಸಿಡಿಸ್ ಕಾರನ್ನು ಹತ್ತಿದನು. ಕಾರಿನಲ್ಲಿ ಅವನ PA ಕಾರ್ತಿಕ್ ಕುಳಿತಿದ್ದನು. ಕಾರು ಹೊರಟಿತು. ಅಥರ್ವ ತನ್ನ ಫೋನ್ನಲ್ಲಿ ವಿಕ್ರಮ್ನ ಮಿಸ್ಡ್ ಕಾಲ್ಗಳನ್ನು ನೋಡಿದನು. ಆಗ ಅಥರ್ವನಿಗೆ ವಿಕ್ರಮ್ನಿಂದ ಮತ್ತೆ ಕರೆ ಬಂತು. ಅಥರ್ವ ಅದನ್ನು ಅಟೆಂಡ್ ಮಾಡಿದನು. ಅಥರ್ವನ ಧ್ವನಿಯಲ್ಲಿ ಆತಂಕವಿತ್ತು. ಏನು ವಿಕ್ರಮ್, ನಾನು ದೆಹಲಿಯಲ್ಲಿ ಒಂದು ಕ್ರಿಟಿಕಲ್ ಮೀಟಿಂಗಿಗೆ ಹೋಗ್ತಾ ಇದ್ದೀನಿ. ಏನು ಎಮರ್ಜೆನ್ಸಿ ಎಂದನು. ಮರುತುದಿಯಲ್ಲಿ ವಿಕ್ರಮ್ ಉತ್ಸಾಹದಿಂದ ಮಾತನಾಡಿದನು. ಅಣ್ಣ, ನಾನು ನಿಮಗೆ ಒಂದು ಸರ್ಪ್ರೈಸ್ ಮತ್ತು ಒಂದು ಗುಡ್ ನ್ಯೂಸ್ ಎರಡನ್ನೂ ಹೇಳಬೇಕು. ನಮ್ಮ ಕಂಪನಿಗೆ ತುಂಬ ದಿನಗಳಿಂದ ಬೇಕಾಗಿದ್ದ ಅಡ್ಮಿನ್ ಹೆಡ್ ಸಿಕ್ಕಿದ್ದಾರೆ. ನೀವಿಲ್ಲದ ಸಮಯದಲ್ಲಿ ನಾವು ಒಬ್ಬರನ್ನು ಸೆಲೆಕ್ಟ್ ಮಾಡಿದ್ದೀವಿ. ಅವರು ಈಗಲೇ ಕೆಲಸ ಶುರು ಮಾಡಿದ್ದಾರೆ ಎಂದನು. ದಿಢೀರನೆ ಆತಂಕಕ್ಕೊಳಗಾಗಿ ಅಥರ್ವ ಧ್ವನಿಯನ್ನು ಏರಿಸಿದನು. ಕಾರ್ತಿಕ್ ಅಥರ್ವನನ್ನು ನೋಡಿದನು. ವಾಟ್, ನನ್ನನ್ನು ಕೇಳದೆ ಒಂದು ಪ್ರಮುಖ ಹೆಡ್ ಪೋಸ್ಟಿಂಗಿಗೆ ಆಳನ್ನು ಹಾಕಿದ್ದೀರಾ? ನೀವಿಬ್ಬರು ಎಷ್ಟು ದೊಡ್ಡ ರಿಸ್ಕ್ ತೆಗೆದುಕೊಂಡಿದ್ದೀರಾ? ಬೆಳಿಗ್ಗೆ ಇಂಟರ್ವ್ಯೂ ಕ್ಯಾನ್ಸಲ್ ಮಾಡಲು ನಕ್ಷತ್ರ ಹತ್ತಿರ ಹೇಳು ಅಂತ ಹೇಳೋದನ್ನೇ ಮರೆತು ಬಂದೆ. ಆ ಇಂಟರ್ವ್ಯೂ ಮಾಡಲು ನಿಮಗೆ ಯಾರು ಹೇಳಿದರು? ನೀವು ಸೆಲೆಕ್ಟ್ ಮಾಡಿದ ಆ ವ್ಯಕ್ತಿ ಯಾರು ಎಂದು ಸ್ವಲ್ಪ ಕೋಪದಿಂದಲೇ ಕೇಳಿದನು. ಅಣ್ಣನ ಕೋಪವನ್ನು ಕಂಡು ವಿಕ್ರಮ್ಗೆ ಮುಂದಿನ ಮಾತು ಆಡಲಾಗಲಿಲ್ಲ. ಅಥರ್ವ, ಹಲೋ ವಿಕ್ರಮ್, ಹಲೋ ಎಂದು ಕರೆಯುವ ಧ್ವನಿ ಹೊರಗೆ ಕೇಳಿಸುತ್ತಿತ್ತು. ಆದರೂ ವಿಕ್ರಮ್ ಸುಮ್ಮನಿದ್ದನು. ಅವನ ಮುಖ ಬಾಡಿತ್ತು. ಅದನ್ನು ನೋಡಿದ ನಕ್ಷತ್ರ ವೇಗವಾಗಿ ಅವನ ಕೈಯಿಂದ ಫೋನ್ ಕಸಿದುಕೊಂಡಳು. ನಾನು ಹೇಳ್ತೀನಿ ಸರ್. ಫಸ್ಟ್ ಆಫ್ ಆಲ್, ನಾವು ತೆಗೆದುಕೊಂಡಿದ್ದು ರಿಸ್ಕ್ ಅಲ್ಲ, ರೈಟ್ ಡಿಸಿಷನ್. ಅವರ ಹೆಸರು ಯುವರಾಜ್. ಸಿವಿಲ್ ಇಂಜಿನಿಯರಿಂಗ್ನಲ್ಲಿ 5 ವರ್ಷದ ಅನುಭವ, ಆಮೇಲೆ MBA ಮುಗಿಸಿದ್ದಾರೆ. ಅವರನ್ನು ನೋಡಿದ ತಕ್ಷಣ ಅವರ ಕಮಾಂಡಿಂಗ್ ಸ್ಕಿಲ್ ಅಂತ ನಮಗೆ ಗೊತ್ತಾಗಿ ಹೋಯ್ತು ಅಂತ ಅತ್ತಿಗೆ ಮಾತನಾಡಲು ಪ್ರಾರಂಭಿಸಿದ ನಂತರ ನಿರಾಳನಾಗಿದ್ದನು. ಈಗ ಹಳೆಯ ಉತ್ಸಾಹದಿಂದ ಮಾತನಾಡಲು ಪ್ರಾರಂಭಿಸಿದನು. ಫೋನ್ ಸ್ಪೀಕರ್ನಲ್ಲಿತ್ತು. ಅಣ್ಣ, ನೀವು ಒಮ್ಮೆ ಹೇಳಿದ್ರಲ್ಲ, ಓನರ್ ಮೆಂಟಾಲಿಟಿಯಲ್ಲಿ ಇರೋ ಒಬ್ಬರು ಬೇಕು ಅಂತ. ಇವನು ಆ ಲೆವೆಲ್ಗೆ ಇದ್ದಾನೆ. ನಾವು ಅವರ ಕ್ರೈಸಿಸ್ ಮ್ಯಾನೇಜ್ಮೆಂಟ್ ಸ್ಕಿಲ್ಲನ್ನು ಟೆಸ್ಟ್ ಮಾಡಿದೆವು. ಆಮೇಲೆ ಅವರು ಕೇಳಿದ ಪ್ರಶ್ನೆ ನಮ್ಮನ್ನು ದಂಗಾಗಿಸಿಬಿಡ್ತು ಎಂದಾಗ ಅಥರ್ವ ಕುತೂಹಲದಿಂದ, ಓಹೋ, ಅಂಥದ್ದೇನು ಪ್ರಶ್ನೆ ಕೇಳಿದ ಅವನು? ನಾನು ಕಾರಿನಲ್ಲಿ ಹೋಗ್ತಾ ಇದ್ದೀನಿ, ಮೀಟಿಂಗ್ ಟೈಮ್ ಆಯಿತು, ಬೇಗ ಹೇಳಿ ಎಂದನು. ಹೆಂಡತಿ ಮತ್ತು ತಮ್ಮ ಇಬ್ಬರನ್ನೂ ಸೇರಿಸಿ. ವಿಕ್ರಮ್, ಅವನು ಸಿಸ್ಟಮ್ ನೋಡಿ ಒಬ್ಬ ವೈಸ್ ಪ್ರೆಸಿಡೆಂಟ್, ಒಬ್ಬ ದಕ್ಷ PA ಇರುವಾಗ ಇಷ್ಟೊಂದು ಫೈನಾನ್ಷಿಯಲ್ ಮೆಸ್ ಹೇಗೆ ಅನ್ನೋಟಿಸ್ ಆಯಿತು? ಓನರ್ ಆದ ನೀವು ಹೇಗೆ ಇದನ್ನು ಗಮನಿಸಲಿಲ್ವಾ ಅಂತ ನಮ್ಮನ್ನು ಹೆದರಿಸಿ ನಿಮ್ಮನ್ನು ಕೇಳಿದ ಎಂದು ವಿಕ್ರಮ್ ಒತ್ತಿ ಹೇಳಿದನು. ಅಥರ್ವನ ಕಣ್ಣುಗಳು ಒದ್ದೆಯಾದಂತೆ ಭಾಸವಾಯಿತು. ಅವನು ನಿರೀಕ್ಷಿಸುತ್ತಿದ್ದ ಪ್ರಾಮಾಣಿಕತೆ ಇದೇ ಆಗಿತ್ತು. ಆಹಾ, ವೆರಿ ಗುಡ್. ಅವನು ಕರೆಕ್ಟಾಗಿ ಆ ಜಾಗದಲ್ಲೇ ಪಂಚ್ ಮಾಡಿದ್ದಾನೆ. ನೀವಿಬ್ಬರೂ ಜವಾಬ್ದಾರಿ ತೆಗೆದುಕೊಂಡು ಈಗ 15 ದಿನಗಳಾಗಿವೆ ಅಂತ ಹೇಳಿ ಸಮರ್ಥಿಸಿಕೊಂಡಿರಾ ಎಂದನು. ಇಬ್ಬರ ಬಗ್ಗೆಯೂ ಅರಿತು. ನಕ್ಷತ್ರ ಫೋನಿನಲ್ಲಿ, ಹೌದು ಸರ್, ನಾವು ವಿವರಿಸಿದೆವು. ಆದರೆ ಅದಾದ ಮೇಲೆ ಒಂದು ದೊಡ್ಡ ವಿಷಯ ನಡೆಯಿತು. ಯಾಶಿಕಾ ಮೇಡಮ್ ಕಂಪನಿಯೊಳಗೆ ಬಂದು ಸೀನ್ ಕ್ರಿಯೇಟ್ ಮಾಡಿದರು. ಅವರ ಕೈ ಮುರುಚಿ ಅವರನ್ನು ಹೊರಗೆ ಕಳುಹಿಸಿಬಿಟ್ಟರು ಯುವರಾಜ್ ಎಂದು ಉತ್ಸಾಹದಿಂದ ಹೇಳಿದಳು ನಕ್ಷತ್ರ. ಇಷ್ಟು ಸಹಜವಾಗಿ ನಕ್ಷತ್ರ ಮಾತನಾಡುವುದೇ ಅವನಿಗೆ ಅಷ್ಟು ಸಂತೋಷವನ್ನು ನೀಡಿತು. ಅದಕ್ಕಾಗಿಯೇ ಅಥರ್ವ ಅವಳಿಗೆ ಮತ್ತಷ್ಟು ಪ್ರಶ್ನೆಗಳನ್ನು ಹಾಕಿದ. ಅಥರ್ವ ಕಾರಿನಲ್ಲಿ ನೇರವಾಗಿ ಕುಳಿತನು. ಅವನ ಧ್ವನಿಯಲ್ಲಿ ಸಂತೋಷ ಬೆರೆತ ಕೋಪ ವ್ಯಕ್ತವಾಯಿತು. ವಾಟ್, ಯಾಶಿಕಾ ಒಳಗೆ ಬಂದಿದ್ದಾಳಾ?
ನಾನು ಕಟ್ಟುನಿಟ್ಟಾಗಿ ಬರಬಾರದು ಅಂತ ಹೇಳಿದ್ದೆನಲ್ಲ. ಅವನು ಅವಳನ್ನು ಹೇಗೆ ಹ್ಯಾಂಡಲ್ ಮಾಡಿದ ಎಂದು ಅಥರ್ವ ಕೇಳಿದನು. ಫೋನ್ನಲ್ಲಿ ವಿಕ್ರಮ್ ಅವನು ಅವಳ ಬಗ್ಗೆ ಸ್ವಲ್ಪವೂ ತಲೆ ಕೆಡಿಸಿಕೊಳ್ಳಲಿಲ್ಲ. ಅಣ್ಣ, ನಿಮ್ಮ ಸೋದರ ಮಾವನ ಮಗಳು ಎಂಬುದನ್ನೆಲ್ಲ ಲೆಕ್ಕಿಸದೆ ನಿನ್ನ ಮ್ಯಾನೇಜ್ಮೆಂಟ್ ಲಾಸ್ಗೂ ನನ್ನ ಕಾರಿನ ಗ್ಲಾಸ್ ಲಾಸ್ಗೂ ಫೈನ್ ಕಟ್ಟಬೇಕು ಅಂತ ಅವಳನ್ನು ಅಧಿಕಾರಯುತವಾಗಿ ಹೊರಗೆ ಕಳುಹಿಸಿದನು. ಅವನೇ ಈಗ ಆ ಜಾಗದ ಮ್ಯಾನೇಜಿಂಗ್ ಹೆಡ್ ಅಂತ ಹೇಳಿ ಅವಳನ್ನು ಮಾತನಾಡಲು ಬಿಡಲಿಲ್ಲ ಎಂದವನು ಸ್ವಲ್ಪ ನಿಲ್ಲಿಸಿ, ಅಣ್ಣ, ಈಗಾಗಲೇ ಯಾಶಿಕಾಗೂ ಯುವರಾಜ್ಗೂ ಕಾಂಚೀಪುರಂನಲ್ಲಿ ಏನೋ ಪ್ರಾಬ್ಲಮ್ ನಡೆದಿರಬೇಕು. ಅದಕ್ಕೆ ಮೊನ್ನೆ ಕಾರನ್ನು ಅರ್ಧ ದಾರಿಯಲ್ಲಿ ನಿಲ್ಲಿಸಿ ಅವಳು ಎಲ್ಲಿ ಹೋದಳು ಅಂತ ನಾವೆಲ್ಲ ಟೆನ್ಷನ್ನಲ್ಲಿದ್ದೆವು ಅಲ್ವಾ. ಅವಳು ಹೇಗೆ ಕಾಂಚೀಪುರಕ್ಕೆ ಹೋದಳು ಅಂತ ಗೊತ್ತಿಲ್ಲ, ಆದರೆ ಅಲ್ಲಿ ಯುವರಾಜ್ನ ಕಾರಿನ ಗ್ಲಾಸ್ ಒಡೆದಿದ್ದಾಳೆ. ಇವನು ಹುಚ್ಚಿ ಅಂತ ಅವಳನ್ನು ಆಸ್ಪತ್ರೆಗೆ ಬಾ ಅಂತ ಹೇಳದಿದ್ದಾನೆ. ಅಷ್ಟರಲ್ಲಿ ಅವಳು ಸಿಕ್ಕಾಪಟ್ಟೆ ಕಿರುಚಿ ಯುವರಾಜ್ನ ಫೋನ್ ಕಿತ್ಕೊಂಡು ಅವರ ಅಪ್ಪನ ಜೊತೆ ಮಾತನಾಡಿದ್ದಾಳೆ ಅನ್ನಿಸುತ್ತೆ. ಇವರು ಮಾತನಾಡಿದ್ದನ್ನು ಇಟ್ಕೊಂಡು ನಾವು ಇದನ್ನೆಲ್ಲ ತಿಳಿದುಕೊಂಡೆವು. ಆದರೆ ಯುವರಾಜ್ ಹತ್ತಿರ ನಾವು ಇದರ ಬಗ್ಗೆ ಏನೂ ಕೇಳಲಿಲ್ಲ. ಈ ಯಾಶಿಕಾ ಚೆಂಡಿಯನ್ನು ಸರಿಯಾಗಿ ಅಡಗಿಸಿ ಹೊರಗೆ ಕಳುಹಿಸಿದ. ಖುಷಿಯಾಯಿತು ಅಣ್ಣ ಎಂದು ವಿಕ್ರಮ್ ಹೇಳಿ ಮುಗಿಸಿದನು. ಅಥರ್ವ ಸ್ವಲ್ಪ ಮೌನದ ನಂತರ ಹೆಮ್ಮೆಯಿಂದ, ಓಕೆ ವಿಕ್ರಮ್, ಫ್ಯಾಂಟಾಸ್ಟಿಕ್. ಯುವರಾಜ್ನ ಟ್ಯಾಲೆಂಟ್ ಮತ್ತು ವ್ಯಕ್ತಿತ್ವವನ್ನು ನೀವಿಬ್ಬರು ತುಂಬ ಸರಿಯಾಗಿ ಕಂಡುಹಿಡಿದಿದ್ದೀರಾ. ಯಾಶಿಕಾಳ ಮಿಸ್ ಅನ್ನು ನಾನು ಇಷ್ಟು ದಿನ ಫ್ಯಾಮಿಲಿ ಇಶ್ಯೂ ಅಂತ ಸಹಿಸಿಕೊಂಡಿದ್ದೆ. ಅದನ್ನು ಈ ಮನುಷ್ಯ ಒಂದೇ ದಿನದಲ್ಲಿ ಸಾಲ್ವ್ ಮಾಡಿಬಿಟ್ಟ. ವೆಲ್ ಡನ್ ವಿಕ್ರಮ್, ವೆಲ್ ಡನ್ ನಕ್ಷತ್ರ. ಯುವರಾಜ್ ಥರ ಒಬ್ಬ ಫಿಕ್ಸರ್ ಈಗ ನಮಗೆ ತುಂಬ ಅವಶ್ಯಕ ಅನ್ನುತ್ತಾ ಅಥರ್ವ ಮುಂದುವರೆದು, ವಿಕ್ರಮ್, ನೀವಿಬ್ಬರು ಯುವರಾಜ್ಗೆ ಸಪೋರ್ಟ್ ಮಾಡಿ ಅವನು ಆಡಿಟ್ ಮಾಡಲಿ. ಆ ರಿಪೋರ್ಟನ್ನು ನನಗೆ ಮೇಲ್ ಮಾಡಲು ಹೇಳಿ. ನನಗೆ ಈಗ ಮೀಟಿಂಗ್ ಟೈಮ್ ಆಯಿತು. ನಾನು ಈವ್ನಿಂಗ್ ಬಂದು ಬಿಡ್ತೀನಿ. ಅಸೋಸಿಯೇಷನ್ ಮೀಟಿಂಗಿಗೆ ಇಬ್ಬರು ಮರೆಯದೆ ಹೋಗಿ ಬನ್ನಿ. ಇವತ್ತು ನನ್ನ ಜಾಗದಲ್ಲಿ ನೀನು ಮತ್ತು ನಕ್ಷತ್ರ ಇರಲಿದ್ದೀರಾ. ವಿಕ್ರಮ್, ಈ ಅಥರ್ವ ಒಬ್ಬನೇ ಮಾಡುವ ಕೆಲಸವನ್ನು ನೀವಿಬ್ಬರೂ ಸೇರಿ ಮಾಡಲಿದ್ದೀರಿ. ನನ್ನ ಒಟ್ಟು ಗೌರವವು ಈಗ ನೀವಿಬ್ಬರೇ. ಸೊ ಆಲ್ ದಿ ಬೆಸ್ಟ್. ಚೆನ್ನಾಗಿ ಮೀಟಿಂಗ್ ಮುಗಿಸಿಬಿಟ್ಟು ನನಗೆ ಕಾಲ್ ಮಾಡಿ. ಹೆದರದೆ ಧೈರ್ಯವಾಗಿರು. ನಿನ್ನಿಂದ ಎಲ್ಲವೂ ಸಾಧ್ಯ. ಅದುವೂ ನಿನ್ನ ಜೊತೆ ನಾನು ಇದ್ದ ಹಾಗೆ ನಕ್ಷತ್ರ ಇದ್ದಾಳೆ. ಇಬ್ಬರೂ ತುಂಬ ಧೈರ್ಯವಾಗಿ ಹ್ಯಾಂಡಲ್ ಮಾಡಿ ಎಂದನು. ಸರಿ ಅಣ್ಣ, ಖಂಡಿತ ಚೆನ್ನಾಗಿ ಸಕ್ಸಸ್ಫುಲ್ಲಾಗಿ ಮೀಟಿಂಗ್ ಮುಗಿಸ್ತೀವಿ ಎಂದವನು. ಅತ್ತಿಗೆಗೂ ನಿಮ್ಮ ಶುಭಾಶಯಗಳನ್ನು ಹೇಳಿಬಿಡಿ ಅಂದಾಗ ಅವಳ ಕೈಗೆ ಕೊಡು ಎಂದನು. ಅಣ್ಣ ಸ್ಪೀಕರ್ನಲ್ಲೇ ಇದೆ ಎಂದಾಗ, ನಾನು ನಿನ್ನ ಅತ್ತಿಗೆ ಹತ್ತಿರ ಮಾತನಾಡುವಾಗ ಸ್ಪೀಕರ್ನಲ್ಲಿ ಹಾಕಿ ನೀವೆಲ್ಲರೂ ಕೇಳೋದಕ್ಕ. ಸ್ಪೀಕರ್ ಕಟ್ ಮಾಡಿ ಅವಳ ಕೈಗೆ ಕೊಡು ಎಂದು ಅಧಿಕಾರದಿಂದ ಹೇಳಿದನು. ಸ್ಪೀಕರ್ ಆಫ್ ಮಾಡಿ ನಕ್ಷತ್ರಕ್ಕೆ ಕೊಟ್ಟನು. ಪಕ್ಕದಲ್ಲಿದ್ದ ಕಾರ್ತಿಕ್ಗೂ ಕೇಳಿಸದ ರೀತಿಯಲ್ಲಿ ಅತಿ ರಹಸ್ಯವಾಗಿ, ಐ ಲವ್ ಯು ನಕ್ಷತ್ರ, ನಿನ್ನಿಂದ ಸಾಧ್ಯ ಎಂದವನು. ಶುಭಾಶಯಗಳು ನಕ್ಷತ್ರ, ಚೆನ್ನಾಗಿ ಮೀಟಿಂಗ್ ಮುಗಿಸಿಕೊಂಡು ಬನ್ನಿ ಎಂದು ಕೊನೆಯ ಮಾತನ್ನು ಜೋರಾಗಿ ಹೇಳಿದನು. ಸ್ವಲ್ಪ ಒಳಗೊಳಗೆ ಅವನನ್ನು ಬೈಯಲು ಮನಸ್ಸು ತುಡಿಯುತ್ತಿದ್ದರೂ ಪಕ್ಕದಲ್ಲಿರುವ ವಿಕ್ರಮ್ ಮತ್ತು ಗುಣಾಲ್ ಇಬ್ಬರನ್ನು ನೆನಪಿಸಿಕೊಂಡು ಈಗ ಅವಳು PA ಎಂಬ ಭಾವನೆಯಲ್ಲಿ ಥ್ಯಾಂಕ್ ಯು ಸರ್ ಎಂದವಳು ಆ ಕ್ಷಣವೇ ಫೋನ್ ಕಟ್ ಮಾಡಿದಳು. ಅದಾದ ನಂತರ ಆದಿಶೇಷನ್ ಬಗ್ಗೆಯೇ ಆಲೋಚನೆ ಈಗ ಸಂಪೂರ್ಣವಾಗಿ ಅವಳ ಮನಸ್ಸನ್ನು ಆವರಿಸಿತು. ಆದಿಶೇಷನ್ ತಂಗಿದ್ದ ಬೃಹತ್ ಪಂಚತಾರಾ ಹೋಟೆಲ್ನತ್ತ ಅಥರ್ವನ ಕಾರು ಚಲಿಸಿತು. ಈ ಕತೆ ಇನ್ನು ಮುಂದುವರಿಯುವುದು. ಥ್ಯಾಂಕ್ ಯು ಸೋ ಮಚ್.